ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಇವಾಗ ಬೇಸಿಗೆ ಇರೋದ್ರಿಂದ ಎಲ್ರಿಗೂ ತುಂಬ ಟಯರ್ಡ್ ಅನಿಸ್ತಾ ಇರುತ್ತೆ. ನಾನಿವತ್ತು ಹೇಳ್ಕೊಡೋ ಒಂದು ರೆಸಿಪಿನ ಕುಡಿದ್ರೆ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಒಂದು ಮಸ್ಕ್ ಮೆಲನ್ ತಗೊಳ್ಳೋಣ. ಅದನ್ನು ಕಟ್ ಮಾಡ್ಕೋಬೇಕು. ಮಸ್ಕ್ ಮೆಲನ್ನಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದು ಬಾಡಿನ ತುಂಬ ಹೈಡ್ರೇಟಾಗಿ ಇಟ್ಟಿರುತ್ತೆ. ಅಂದರೆ ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಮಸ್ಕ್ ಮೆಲನ್ನಲ್ಲಿ. ಮತ್ತು ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಕಿಡ್ನಿ ಸ್ಟೋನ್ಸ್ ಕೂಡ ಕಡಿಮೆ ಮಾಡುತ್ತೆ. ಇವಾಗ ಸೀಡ್ಸ್ನ ತೆಗಿಬೇಕು. ಸೀಡ್ಸ್ನ ತೆಗ್ದು ಆದಮೇಲೆ ಅದು ಏನು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಪೀಲ್ ಮಾಡ್ಕೋಬೇಕು. ಈ ಥರ ಕಂಪ್ಲೀಟಾಗಿ ಪೀಲ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ದೊಡ್ಡ ಪೀಸಸ್ನ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಸ್ಮಾಲ್ ಪೀಸಸ್ನ ಲೈಕ್ ಮಿಲ್ಕ್ ಶೇಕ್ ಒಳಗಡೆ ಆ್ಯಡ್ ಮಾಡಿಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಬ್ಲೆಂಡ್ ಮಾಡ್ಕೊಂಡು ಬರೋಣ. ಇವಾಗ 1/2 ಲೀಟರ್ ಹಾಲಿಗೆ ಬಾಯ್ಲ್ ಮಾಡೋಕ್ಕಿಡಬೇಕು. ಇನ್ನೊಂದು ಕಡೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನೀರು ಕಾಯಿಸ್ಲಿಕ್ಕೆ ಇಡಬೇಕು. ಅದಕ್ಕೆ ನೈಲಾನ್ ಸಬ್ಬಕ್ಕಿ ಅಂತ 1/4 ಕಪ್ಪಷ್ಟು ಹಾಕಬೇಕು. ಅದು ಕೂಡ ಬಾಡಿನ ಕೂಲಾಗಿಟ್ಟಿರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಇವೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ಅದನ್ನು ಸ್ವಲ್ಪ ಸ್ಟಿರ್ ಮಾಡ್ಕೊಳ್ಳೋಣ. ಅದನ್ನು ಒಂದು 5 to 6 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇವಾಗ ಹಾಲು ಕುದಿಯೋಕೆ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಸಪ್ಪೆ ಇದ್ರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಅದು ಕುದಿ ಬರೋ ಅಷ್ಟರಲ್ಲಿ ನಾವು ಕಸ್ಟರ್ಡ್ ಪೌಡರ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ಸ್ ಕಸ್ಟರ್ಡ್ ಪೌಡರ್ನ ಒಂದು ಸ್ವಲ್ಪ ಮಿಲ್ಕ್ ತಗೊಂಡು ಏನೂ ಲಂಪ್ಸ್ ಇಲ್ದಲೇ ಇರೋ ಥರ ಸ್ಟಿರ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಾಗಬಾರ್ದು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿಕೊಂಡು ಗಂಟಿಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದು ಪೇಸ್ಟ್ ರೆಡಿ ಆಗಿದೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದನ್ನು ಕುದೀತಾ ಇರೋ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟಿರ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು 1-2 ಮಿನಿಟ್ಸ್ ಬಿಟ್ಟರೆ ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದು ರೂಮ್ ಟೆಂಪರೇಚರಿಗೆ ಬರೋವರೆಗೂ ಬಿಡಬೇಕು. ನೆಕ್ಸ್ಟ್ ಸಬ್ಬಕ್ಕಿ ಇಟ್ಟಿದ್ವಲ್ಲ ಅದು ಬಾಯ್ಲ್ ಆಗಿದೆ. ಅದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದು ಬಿಸಿ ಇರುತ್ತಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಸಬ್ಬಕ್ಕಿ ಸ್ವಲ್ಪ ಬಿಡಿ ಬಿಡಿಯಾಗಿರುತ್ತೆ. ಮುದ್ದೆ ಥರ ಆಗಲ್ಲ. ರೂಮ್ ಟೆಂಪರೇಚರಿಗೆ ಬಂದಿರೋ ಕಸ್ಟರ್ಡ್ ಮಿಲ್ಕ್ಗೆ ಬ್ಲೆಂಡ್ ಮಾಡ್ಕೊಂಡಿರೋ ಮಸ್ಕ್ ಮೆಲನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್
ಆವಾಗಲೇ ಸಬ್ಬಕ್ಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಹಾಗೆ ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಬಾದಾಮ್ ಗೋಂದ್ ಅಂತ ಹೇಳ್ತಾರೆ, ಅದು ಕೂಡ ದೇಹಕ್ಕೆ ತುಂಬಾ ತಂಪು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸಬ್ಜಾ ಸೀಡ್ಸ್, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಮಾಲ್ ಪೀಸಸ್ ಮಸ್ಕ್ ಮೆಲನ್, ಅದನ್ನು ಕೂಡ ನೆಕ್ಸ್ಟು ಆ್ಯಡ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮ್ಮದು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಡಿ ಆಗ್ತಾ ಇದೆ. ಇವಾಗ ಅದನ್ನು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಗಾರ್ನಿಷಿಂಗ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. Too good.